ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಕ್ಷಿಪಣಿ ಪ್ರಹಾರವನ್ನು ಮಾಡಿದೆ. ಆಸ್ಪತ್ರೆ, ಜನವಸತಿ ಕಟ್ಟಡಗಳ ಮೇಲೆ ಮಿಸೈಲ್ಗಳ ಸುರಿಮಳೆಯನ್ನೇ ಸುರಿಸಿದೆ. ಆಸ್ಪತ್ರೆಯನ್ನು ಬಿಟ್ಟಿಲ್ಲ, ಜನವಸತಿ ಕಟ್ಟಡಗಳನ್ನು ಕೂಡ ಬಿಡ್ತಾ ಇಲ್ಲ, ಮಿಸೈಲ್ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಆಸ್ಪತ್ರೆಗೆ ಕೂಡ ಹಾನಿಯಾಗಿದೆ. ಖುಜೆಸ್ತಾನ್ನಲ್ಲಿರುವಂತಹ ಆಸ್ಪತ್ರೆ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿರುವಂತದ್ದು. ದಾಳಿಯಲ್ಲಿ ಓರ್ವ ಮಗು ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇಸ್ರೇಲ್ ಭೀಕರ ದಾಳಿಗೆ ಆಸ್ಪತ್ರೆಯ ಕಟ್ಟಡವೇ ಧ್ವಂಸ ಆಗಿದೆ. ಈಗ ಆಲ್ರೆಡಿ ಶಾಲಾ ಕಟ್ಟಡಗಳನ್ನ ಬಿಟ್ಟಿಲ್ಲ, ಅದರಲ್ಲಿ ಕೆಲವೊಂದಷ್ಟು ಅಪಾರ್ಟ್ಮೆಂಟ್ಗಳನ್ನ ಬಿಟ್ಟಿಲ್ಲ, ಎಲ್ಲ ಅಪಾರ್ಟ್ಮೆಂಟ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಇಸ್ರೇಲ್ ಭೀಕರ ದಾಳಿಗೆ ಇರಾನ್ನ ಆಸ್ಪತ್ರೆಯ ಕಟ್ಟಡವೇ ಧ್ವಂಸ ಆಗಿರುವಂತದ್ದು. ಮೊದಲಿಗೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಶಾಲಾ ಕಟ್ಟಡದ ಮೇಲೆ ದಾಳಿಯನ್ನ ಮಾಡಿದ್ರು. ಅಲ್ಲಿದ್ದಂತಹ ಪುಟ್ಟ ಪುಟ್ಟ ಮಕ್ಕಳು ಕೂಡ ಹೆದರುಕೊಂಡಿದ್ರು ಆ ಒಂದು ಶಬ್ದಕ್ಕೆ. ಇದೀಗ ಆಸ್ಪತ್ರೆಯನ್ನ ಕೂಡ ಟಾರ್ಗೆಟ್ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಒಂದು ಮಗು ಸಾವನ್ನಪ್ಪಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆಸ್ಪತ್ರೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಇಸ್ರೇಲ್ ಭೀಕರವಾದಂತಹ ದಾಳಿಯನ್ನ ಮಾಡಿರುವಂತದ್ದು. ಇರಾನ್ ಕೂಡ ಸುಮ್ಮನೆ ಕೂರ್ತಾ ಇಲ್ಲ, ದಾಳಿಗೆ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಪರಮಾಣು ಘಟಕಗಳನ್ನ ಒಂದ್ ಕಡೆನಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಜನವಸತಿ ಪ್ರದೇಶಗಳನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಇದೀಗ ಆಸ್ಪತ್ರೆಯ ಕಟ್ಟಡ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಇರಾನ್ನ ಆಸ್ಪತ್ರೆಯ ಕಟ್ಟಡ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು. ಕ್ಷಿಪಣಿ ದಾಳಿಯನ್ನ ಮಾಡಿದೆ, ಏರ್ ಸ್ಟ್ರೈಕ್ ಅನ್ನ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಅಲ್ಲಿನ ಕಟ್ಟಡ ಧ್ವಂಸ ಆಗಿದೆ, ನೆಲಕ್ಕುರುಳಿದೆ. ಇಸ್ರೇಲ್ ಮಾಡಿರುವಂತಹ ಅಟ್ಯಾಕ್ಗೆ ಆಸ್ಪತ್ರೆ ಧ್ವಂಸ ಆಗಿರುವಂತದ್ದು. ಇರಾನ್ ಮೇಲೆ ಮತ್ತೆ ಮತ್ತೆ ದಾಳಿಯನ್ನ ಮಾಡ್ತಾ ಇದೆ. ಒಂದ್ ಕಡೆನಲ್ಲಿ ಕದನ ವಿರಾಮದ ಕುರಿತಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಇದಕ್ಕೆ ಇರಾನ್ ಕೂಡ ಒಪ್ಕೊಂಡಿಲ್ಲ. ಅದನ್ನ ಹೊರತುಪಡಿಸಿ ಅಮೆರಿಕ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ವಿರಾಮ ನಮಗೆ ಬೇಕಾಗಿಲ್ಲ ಅಂತ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದಾಳಿ ಪ್ರತಿ ದಾಳಿಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇರಾನ್ನಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಕೊನೆ ಆಗ್ತಾ ಇದೆ, ಇರಾನ್ ಶರಣಾಗತಿ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ನಂಬ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ.